ಆಹಾ, ನನ್ನ ತಂಗಿ ಒಳ್ಳೆ ದೇವತೆ ತರ ಕಾಣಿಸ್ತಿದ್ದಾಳೆ. ಇಲ್ಲಪ್ಪ, ಮಾರಿಗುಡಿ ರಾಣಿ ಅಷ್ಟೇಯ. ಮಂಜಿ, ನಮ್ಮ ಶಿಷ್ಯನ ಬಗ್ಗೆ ಒಂಚೂರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಗೊತ್ತಲ್ಲ ಆಮೇಲೆ. ಗೊತ್ತು ಕಣ್ಣುವ ನನ್ನ ತಾಯಿ. ನಿಮ್ಮ ಅಕ್ಕಂಗಿ ಸುದ್ದಿಗೆ ಯಾರ ಬಂದ್ರೆ ನಿಮ್ಮ ಅಣ್ಣ ಬತ್ತಾನೆ, ನಿಮ್ಮ ಅಣ್ಣನ ಸುದ್ದಿಗೆ ಯಾರ ಬಂದ್ರೆ ನೀವು ಬತ್ತೀರಿ ಅಷ್ಟೇಯ. ಇಷ್ಟೆಲ್ಲ ಗೊತ್ತಿದ್ರು ಮತ್ತ್ಯಾಕೆ ಮಾತಾಡ್ತೀಯ ಮಂಜಿ? ಲೇ ಚೋಟು, ನೀನ್ ಎತ್ತಾಡ್ಸಿ ಬೆಳೆಸಿರೋಳು ನಾನು. ನಂತವೇ ಡೈಲಾಗ್ ಬಿಟ್ಟಿಯಾ? ಕುತ್ಕಮ್ಮಿ ಸುಮ್ನೆ. ಓ ಎಲ್ಲರೂ ಇಲ್ಲೇ ಇದ್ದೀರಲ್ವಾ? ಅಯ್ಯಯ್ಯಯ್ಯಯ್ಯ, ನಿಮ್ಮ ಅತ್ತಿಗೆನೆ ಬೇಡ ಬೇಡ ಅಂದ್ರು ಹಿಂಗೆಲ್ಲ ತಯಾರು ಮಾಡ್ಬಿಟ್ರು. ಈ ಥರ ಕಷ್ಟ ಐತೈತಿ. ಆಲೆಲೆ ನನ್ನ ತಂಗಿ ದ್ಯಾವತಿ ಥರ ಕಾಣ್ತಾವಳೆ. ಅಣ್ಣ, ನೀನು ದ್ಯಾವಿ ಪುತ್ರ, ನಾನು ನಿನ್ನ ತಂಗಿ. ನಾನು ದ್ಯಾವಿ ಪುತ್ರಿನೇ ಹೊರತು ದ್ಯಾವತೆ ಅಲ್ಲ. ಬಾ ಬುದ್ಧವಂತ ಗಂಡು ಕೈ ಹಿಡಿತಾಳೆ ಅಂತ ಇವಳು ಬುದ್ಧವಂತೆ ಥರನೇ ಮಾತಾಡೋಕೆ ಶುರು ಮಾಡೋಳೆ. ರತ್ನವ, ಪಾರು ನೋಡ್ದ? ಇಲ್ಲ ಅಣ್ಣ. ಎಲ್ಲಿ ಹೊಂಟೋದ್ಲು? ನನ್ನ ಮಗ ಏನಾದರೂ ನೋಡ್ಬಿಟ್ರೆ ಏನು ಮಾಡೋದು? ಇಲ್ಲ, ಆಗಿದ್ದಾಗೆ ರಾಣಿ ಜೀವನ ಉಳ್ಕೊಳ್ಳೋದು ಮುಖ್ಯ. ಅದಕ್ಕಾಗಿ ಎಲ್ಲ ಭಾರನೂ ಆ ಮಕ್ಕಳವನ ಮೇಲೆ ಹಾಕ್ತೀನಿ. ಅದೇನಾಗುತ್ತೋ ನೋಡ್ತೀನಿ. ಶಿವು ಮಾಮ, ಅಲ್ಲಿ ಕರೀತಿದ್ದಾರೆ, ಎಲ್ಲರೂ ಬರ್ಬೇಕಂತೆ. ಹಾ ಸರಿ ನಡೀರವ್ವ, ಈ ಕರಿತವ್ರಂತೆ, ಹೋಗಮ್ಮ. ಬನ್ನಿ. ರಾಣಿ, ಅಮ್ಮ, ಇವಳೆ ರಾಣಿ ಅಂತ, ನನ್ನ ನಾದ್ನಿ, ನನ್ನ ಸ್ನೇಹಿತೆ, ನನಗೆಲ್ಲನು. ಸಂದಾಗಿದೆಯವ? ಹೂನವ, ಸಂದಾಗಿವ್ನಿ. ನೀವು ಸಂದಾಗಿದ್ದೀರಾ? ಅಯ್ಯೋ, ಇಂಥ ನನ್ನ ಮಗಳಿಗೆ ಅನ್ಯಾಯ ಮಾಡ್ತಾರಲ್ಲ. ವೀರಭದ್ರ, ನಿನಗೆ ಒಳ್ಳೇದಾಗಕ್ಕಿಲ್ಲ ಕಣೋ. ಹೆಂಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು. ಅದಕ್ಕೆ ಅಣ್ಣ ನೀವು ಬಂದರೆ ಕಳಿಸು ಅಂದಿದ್ದ. ಸರಿ ಆಯ್ತು ಅಮ್ಮ, ನಾನು ಹೋಗಿ ಬರ್ತೀನಿ. ನೀವು ಇಲ್ಲೇ ಇರಿ, ಎಲ್ಲಿಗೂ ಹೋಗ್ಬೇಡಿ. ಬರ್ತೀನಿ. ಕಂದ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳವ. ನಾನು ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆಯಾ. ಈ ಮಾತನ್ನ ನೀನು ತಪ್ಪು ತಿಳ್ಕೋಬಾರ್ದು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಅದು ಈ ಮದುವೆ ಆಗ್ಬೇಡ ಕಣವ.